ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟ್ರೂ ಟಾಕೀಸ್. ಇವತ್ತು ಶೋಭಾ ಶೆಟ್ಟಿ ಅವರು ಸ್ವಇಚ್ಛೆಯಿಂದ ಬಿಗ್ ಬಾಸ್ ಇಂದ ಹೊರಗಡೆ ಹೋದ್ರು. ಬಿಗ್ ಬುಲೆಟಿನ್ ಟಾಸ್ಕ್ ಅಲ್ಲಿ ಇಂದು ಚೈತ್ರ ಅವರು ಮೋಕ್ಷಿತ್ ಅವ್ರಿಗೆ ವಾಯ್ಸ್ ಆದ್ರ. ಬೇರೆಯವ್ರಿಗೆ ಉರ್ಸಲು ಹೋಗಿ ತಾವೇ ಉರ್ಕೊಂಡಿರೋ ಚೈತ್ರ. ಮತ್ತೆ ಮಂಜು ಗೌತಮಿ ಅವರು ಟಾರ್ಗೆಟ್ ಆದ್ರ. ಭವ್ಯ ಮತ್ತು ಧನ್ರಾಜ್ ಅವ್ರಿಗೂ ಸಹ ಬೆಂಕಿ ಮುಟ್ಟಿಸ್ತು. ಹಾಗೂ ಐಶ್ವರ್ಯ ಮತ್ತು ಶಿಶಿರ್ ಅವ್ರಿಗೂ ಸಹ ಜೋರಾಗೇನೆ ಬೆಂಕಿ ತಗಲಿದೆ. ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿನ್ನೆ ಶೋಭಾ ಅವರು ಸುದೀಪ್ ಅವ್ರ ಹತ್ರ ಕೇಳ್ಕೊಳ್ತಾರೆ, ನಾನು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ. ಸುದೀಪ್ ಅವರು ಸಹ ಕೋಪ ಬಂದು ಅವ್ರು ಹೊರಟೋಗಿರ್ತಾರೆ. ಶೋಭಾ ಶೆಟ್ಟಿನ ಸ್ಟೇಜ್ ಮೇಲೆ ಕರೆಸ್ಕೊಂಡು ಅವ್ರಿಗೆ ಮಾತಾಡ್ಸೋಷ್ಟು ಪೇಷಂಟ್ ಅಂತೂ ಇರಲ್ಲ. ಅದನ್ನ ನಾವು ನೋಡಿದ್ದು ಸಹ ನಿನ್ನೆ. ಸೊ ಇಂದು ಕೂಡ ಶೋಭಾ ಶೆಟ್ಟಿ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ, ಅಳ್ತಾರೆ. ಬಿಗ್ ಬಾಸ್ ಅವ್ರು ಕೇಳ್ಕೊಳ್ತಾರೆ ಹೋಗ್ತೀನಿ ಅಂತ. ಬಿಗ್ ಬಾಸ್ ಅವರು ಹೋಗಮ್ಮ ಅಂತ ಕಳಿಸ್ತಾರೆ. ಅವ್ರು ಬರ್ಬೇಕಾದ್ರೆ ಸ್ವಲ್ಪ ಕಣ್ಣೀರ ಡ್ರಾಮಾ ಎಲ್ಲ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಬಂದ್ಬಿಡ್ತೀನಿ ನಾನು ಹೊರಗಡೆಗೆ, ಇನ್ ಜನಗಳೆಲ್ಲ ಬೇರೆ ತರ ನೋಡ್ಬೋದು ನನ್ನನ್ನ. ಇನ್ನು ಸುದೀಪ್ ಅಭಿಮಾನಿಗಳು ಅವರೆಲ್ಲಾನು ಬೇರೆ ತರ ನೋಡ್ಬೋದು ನನ್ನನ್ನ. ಆ ಶೋಗೆ ರೆಸ್ಪೆಕ್ಟ್ ಕೊಟ್ಟಿಲ್ವಲ್ಲ ಅಂತಾನು ಕನ್ನಡದ ಇಂಡಸ್ಟ್ರಿ ಅವರೆಲ್ಲರೂ ಬೇರೆ ತರ ನೋಡ್ಬೋದು ಅವ್ರನ್ನ. ಸೊ ಈ ತರ ಎಲ್ಲ ಒಂದು ಹಲವಾರು ಕ್ವಶನ್ಸ್ ಅವ್ರ ತಲೆಯಲ್ಲಿ ಓಡಿರುತ್ತೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ನಮ್ಗಂತೂ ಗೊತ್ತಿಲ್ಲ ಅವ್ರು ನಿಜವಾಗ್ಲೂ ಯಾವ ರೀಸನ್ಗೆ ಅವ್ರು ಹೊರಗಡೆ ಹೋಗ್ತಾರ. ಅವ್ರು ಹೇಳ್ತಾ ಇರೋದು, ಅವ್ರು ಒಂದ್ ಮಾತು ಹೇಳ್ತಾರೆ. ಅವ್ರು ಏನಂತ ಅಂದ್ರೆ, ಈ ವಾರ ನಾನು ಸೇವ್ ಆಗಿದ್ದೀನಿ, ಇಷ್ಟು ಜನ ನನ್ನನ್ನು ಉಳಿಸಿದ್ದಾರೆ, ಅವ್ರಿಗೆ ನಾನು ನ್ಯಾಯ ಕೊಡ್ಸಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ನೆಕ್ಸ್ಟ್ ವೀಕು, ಅದಕ್ಕೆ ಬೆಟರ್ ನಾನು ಈಗಲೇ ಹೊರಟೋದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅಂದ್ರೆ ಕುಣಿನಾರ್ದೇವ್ರಿಗೆ ಅದೇನೋ ಹೇಳ್ತಾರಲ್ಲ, ನೆಲೆಲ್ಲ ಡೊಂಕು ಅಂತ ಹೇಳ್ತಾರಲ್ಲ, ಸೊ ಆ ತರ ಕ್ಯಾರೆಕ್ಟರ್ಗೆ ಇವರು ಸೇರಿದ್ರು ಅಂತ ನನ್ಗನ್ಸುತ್ತೆ. ಸೊ ಇಲ್ಲ ಅಂದ್ರೆ ಏನ್ರಿ ಇದು, ಒಂದು ಅಂತ ಒಂದು ದೊಡ್ಡ ಶೋಗ್ ಬಂದ್ಬಿಟ್ಟು ಈ ತರ ಅಂತ ಒಂದು ಪವರ್ಫುಲ್ ಆಗಿ ಡೈಲಾಗ್ ಹೊಡ್ಕೊಂಡು ಬಂದ್ಬಿಟ್ಟು ಬರೀ 2 ವಾರಕ್ಕೆ ವಾಪಸ್ ಹೋಗ್ತೀನಿ ಅಂದ್ರೆ, ಅದರಲ್ಲೂ ಸುದೀಪ್ ಅವ್ರ ಮುಂದೆ ಅಷ್ಟೊಂದು ಡೈಲಾಗ್ ಹೇಳ್ಬಿಟ್ಟು ಇದ್ಮೇಲೆ ಇರ್ತೀನಿ, ಜನ ಸೇವ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ 5 ನಿಮಿಷಕ್ಕೆ ಅದೇನು ಯೋಚನೆ ಮಾಡಿದ್ರು ಕಾಣೆ, ಇನ್ನು ನೆಕ್ಸ್ಟ್ ವೀಕ್ ನಾನು ಇರೋಕ್ಕಾಗಲ್ಲ, ಮೋಸ್ಟ್ಲಿ ನನ್ನನ್ನು ಈಗ ಕಳಿಸ್ಬಿಡ್ತಾರೆ ಜನಗಳೇ, ಅದಕ್ಕಿಂತ ಇದೇ ಒಳ್ಳೇದಲ್ವಾ, ನಾನೇ ಎವಿಕ್ಟ್ ಆಗಿಬಿಟ್ರೆ ನಾನು ಸೋತಿಲ್ಲ ಅಂತ ಹೇಳ್ಕೊಬೋದಲ್ಲ, ಆ ಒಂದು ರೀಸನ್ಗೆ ಅವರು ಮೋಸ್ಟ್ಲಿ ಹೋಗಿರ್ಬೋದು ಅಂತ ನನ್ಗನ್ಸುತ್ತೆ. ಇಲ್ಲ ಏನಾದ್ರು ನಿಜವಾಗ್ಲೂ ಸೀರಿಯಸ್ ಕಾಯಿಲೆ ಇದೆಯಾ, ನಿಜವಾಗ್ಲೂ ಏನಾದ್ರು ಪ್ರಾಬ್ಲಮ್ ಇದೆಯಾ, ಅವರು ಹೇಳ್ಬೇಕಿತ್ತು ಅವ್ರಿಗೆ, ನನಗೆ ನಿಜವಾಗ್ಲೂ ಹೆಲ್ತ್ ಸರಿ ಇಲ್ಲ ಅನ್ನೋದನ್ನ ಹೇಳಿದ್ರೆ ಬಿಗ್ ಬಾಸ್ ಟೀಮ್ ಅವರೇ ಕರೆಕ್ಟಾಗಿ ಹೇಳ್ತಾರೆ, ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಅವ್ರನ್ನ ಬೇಡ ಕಂಟಿನ್ಯೂ ಮಾಡೋದು ಬೇಡ ಅಂತ ಹೇಳ್ತಾರೆ ಅವರೇನೆ. ಬಿಗ್ ಬಾಸ್ ಅವ್ರು ಅಷ್ಟೊಂದು ಇನ್ಹ್ಯೂಮನ್ ಆಗಿ ನಡ್ಕೊಳ್ಳೋದಿಲ್ಲ ಹೆಲ್ತ್ ವಿಷಯದಲ್ಲಿ. ಸೊ ಇದು ಹೆಲ್ತ್ ವಿಷಯ ಅಲ್ಲ, ಇದೇನೋ ಬೇರೆ ಡ್ರಾಮಾ ಇದೆ, ಬೇರೆ ಏನೋ ಲಾಜಿಕ್ ಅವ್ರ ತಲೆಯಲ್ಲಿದೆ. ಮೊದಲೇ ಆಲ್ರೆಡಿ ನಮಗೆಲ್ಲ ಕನ್ಫ್ಯೂಷನ್ ಆಗಿದೆ. ಬಿಗ್ ಬಾಸ್ನ ಆಯೋಜಕರಲ್ಲಿ, ಅಂದ್ರೆ ಈ ಟೆಕ್ನಿಕಲ್ ಟೀಮ್ ಏನೋ ಟೀಮ್ ಇದೆಯಲ್ಲ, ಡೈರೆಕ್ಷನ್ ಟೀಮಲ್ಲಿ ಇರೋರು, ಸಾರಿ, ಅವರೆಲ್ಲ ತೆಲುಗು ಅವರು, ತಮಿಳವರು ಅಂತ ಒಂದು ಆಲ್ರೆಡಿ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅವರೆಲ್ಲ ಸರಿಯಾಗಿ ಸುದೀಪ್ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ ಅನ್ನೋದು ಕೇಳ್ತಾ ಇದೆ. ಸೊ ಅದು ನಿಜವೇ ಆಗಿದ್ರೆ ಅವ್ರಿಗೆ ಬೇಕಾಗಿರೋದ್ರಿಂದ ಈ ತೆಲುಗು ತಮಿಳವರು ಇವ್ರು ಪ್ಲಾನ್ ಮಾಡಿಕೊಂಡು ಶೋಭಾ ಶೆಟ್ಟಿ ಅವ್ರನ್ನ ಇಲ್ಲಿ ಕರೆಸಿರ್ಬೋದು. ಸೊ ಅದರಿಂದ ಈಗ ಒಂಥರ ಸುದೀಪ್ ಅವ್ರಿಗೆ ಒಂದು ಅವಮಾನ ಆದಂಗೆ ಆಯ್ತು. ಅದೇ ನಿಮ್ಮ ಕನ್ನಡದವರೇ ಆಗಿದ್ದಿದ್ರೆ, ನಮ್ಮ ಕನ್ನಡದಲ್ಲೇ ಜೀವಿಸಿ ಕನ್ನಡದ ಇಂಡಸ್ಟ್ರಿಯಲ್ಲೇ ಬೆಳೆದವರೇ ಆಗಿದ್ರೆ ಸುದೀಪ್ ಅವ್ರಿಗೆ ಆ ಥರ ಹಿಂತಿರ್ಕೊಂಡು ಮಾತಾಡ್ತಿರಲಿಲ್ಲ. ಅವ್ರು ಮಾತಾಡಿದ್ದಕ್ಕೆ ಒಂದು ರೆಸ್ಪೆಕ್ಟ್ ಕೊಟ್ಟು ಅಟ್ಲೀಸ್ಟ್ ಇನ್ನೊಂದು ವಾರ ಕಂಟಿನ್ಯೂ ಮಾಡಿ ಹೊರಗಡೆ ಹೋಗಿದ್ರೆ ಏನಾಗ್ತಿತ್ತು. ಇಲ್ಲಿ ಇವ್ರಿಗೆ ಹೆಂಗಾಗಿದೆ ಅಂತ ಅಂದ್ರೆ ನೆಕ್ಸ್ಟ್ ವೀಕು ಎಲಿಮಿನೇಟ್ ಆಗ್ಬಿಡ್ತಾರೆ ಅಂತ ಅನ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಜನಗಳಿಂದ ಎಲಿಮಿನೇಟ್ ಆಗಿ 3ನೇ ವಾರಕ್ಕೆ ಬಂದ್ಬಿಟ್ಲು ಅಂತ ಬಂದ್ಬಿಡುತ್ತದೆ ನ್ಯೂಸಲ್ಲೆಲ್ಲ. ಈಗ ಹೆಂಗಾಗುತ್ತೆ, ಅವರೇ ಎವಿಕ್ಟ್ ಆಗ್ಬಿಟ್ರು, ಸೊ ಜನಗಳು ಸೇವ್ ಮಾಡಿದ್ರು ಸಹ ಎವಿಕ್ಟ್ ಆದ್ರು ಅಂತ ಒಂದೊಳ್ಳೆ ಹೆಸರನ್ನು ತಗೊಂಡು ಹೊರಗಡೆ ಹೋದಂಗಾಯ್ತು. ಆಯ್ತಾ, ಇಂಥ ನಾಟಕ ಆಡೋರ್ನ ಏನಕ್ಕಾದ್ರೂ ಒಳಗಡೆ ಕಳಿಸ್ತೀರಾ ಇಲ್ವಾ? ಹೆಲ್ತ್ ಇಶ್ಯೂ ಇದೆಯಾ, ಡೈರೆಕ್ಟಾಗಿ ಹೇಳಿ, ಈ ಥರ ಇಶ್ಯೂ ಇದೆ, ನನ್ಗೆ ಆಡೋಕ್ಕಾಗಲ್ಲ ಅಂತ. ಅಯ್ಯೋ ನನಗೆ ಮೆಂಟಲಿ ಆಡೋಕ್ಕಾಗಲ್ಲ, ನನಗೆ ಇದಾಗಲ್ಲ ಅದಾಗಲ್ಲ, ಯಾಕ್ರಿ ಬೇಕು ಈ ಥರ ನಾಟಕ ಎಲ್ಲ, ಏನಕ್ರಿ ಬರ್ತೀರಾ ಇಂಥ ಶೋಗಳಿಗೆ? ಮೊದಲ ವಾರದಲ್ಲಿ ತಾವೇ ಸೆಟ್ ಮಾಡ್ತೀರಾ ನಾನು ಎಷ್ಟು ಸ್ಟ್ರಾಂಗ್ ಅಂತ, ಬರೀ ನೆಕ್ಸ್ಟ್ 2-3 ದಿನಕ್ಕೆ ತಾವೆಷ್ಟು ವೀಕು ಅಂತ ಜನಗಳೆಲ್ಲ ನೋಡ್ಬಿಡ್ತಾರೆ. ಸೊ ಇದರಿಂದ ಅವರಿಗೆ ಮೋಸ್ಟ್ಲಿ ಇನ್ಸೆಕ್ಯೂರಿಟಿ ಆಗಿ ಅವರೇ ಹೋಗಿದ್ದಾರೆ ಅಂತ ನನ್ನ ಭಾವನೆ. ಅಲ್ಲ ರೀ, ಏನಾರು ಆಗಲಿ ಸುದೀಪ್ ಅವರು ಆ ಥರ ಅಷ್ಟೊಂದು ಕನ್ವಿನ್ಸ್ ಮಾಡಿ, ಅದು ಅವ್ರ ತಾಯಿ ಸತ್ತಿರೋ ದಿನ ಮತ್ತು ಅವ್ರ ವರ್ಕ್ ಎಥಿಕ್ಸು ಇವನ್ನೆಲ್ಲ ಒಂದು ಎಕ್ಸಾಂಪಲ್ ಆಗಿ ಕೊಟ್ಟು ಈ ಥರ ಇರಬೇಕು ಅಂತ ಹೇಳಿದಾಗ ತುಂಬ ಖುಷಿಯಾಗಿ ಮಾತಾಡಿದಂಥ ಇದೇ ಶೋಭಾ ಶೆಟ್ಟಿ 10 ನಿಮಿಷದಲ್ಲಿ ಏನ್ರಿ ಚೇಂಜ್ ಆಗುತ್ತೆ? ಎಲ್ಲಾನು ಯೋಚನೆ ಮಾಡ್ಬಿಟ್ಟಿದ್ದಾರೆ. ಸೇವ್ ಮಾಡ್ಬಿಟ್ಟಿದ್ದಾರೆ, ನಾನು ಇವಾಗಲೇ ಹೋಗ್ಬಿಟ್ರೆ ನನಗೊಂದು ಒಳ್ಳೆ ಹೆಸರು ಬರುತ್ತೆ, ನಾನು ಹೆಂಗೂ ಹೆಸರು ಕೆಡಿಸ್ಕೊಳ್ದಾನೆ ನಾನು ಅಟ್ಲೀಸ್ಟ್ ತೆಲುಗು ಇಂಡಸ್ಟ್ರಿಲಾರು ನಾನು ಒಂದು ಹೆಸರನ್ನ ಮೇಂಟೈನ್ ಮಾಡ್ಕೋಬೋದು ಅನ್ನೋ ಒಂದು ಕೆಟ್ಟ ದುರಾಲೋಚನೆ ಮಾಡಿರ್ಬೋದು ಅಂತ ನನ್ನ ಭಾವನೆ. ಇಲ್ವಾ, ಕಡೆ ಬರ್ತಿರಲ್ವಾ, ಇಂಟರ್ವ್ಯೂ ಕೊಡ್ತಿರಲ್ವಾ ಯೂಟ್ಯೂಬ್ಗಳಿಗೆಲ್ಲ, ಸೊ ಅಲ್ಲಾದರೂ ಅಟ್ಲೀಸ್ಟ್ ಒಂದು ಸತ್ಯ ಹೇಳಿ, ನಿಮ್ಗೆ ಏನಾದ್ರು ಸೀರಿಯಸ್ ಆಗಿ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಅದೇನಾಗಿತ್ತು ಅಂತ ಜನಗಳಿಗೆ ಅರ್ಥ ಆಗೋ ಥರ ಹೇಳಿ, ಪರವಾಗಿಲ್ಲ. ಇನ್ನು ಇದೆಲ್ಲ ಡ್ರಾಮಾ ಎಲ್ಲ ಮುಗಿದ ಮೇಲೆ ಮಂಜು ಮತ್ತೆ ಗೌತಮಿ ಅವರು ಮಾತಾಡೋ ಕೆಲವು ಕಾನ್ವರ್ಸೇಷನ್ ನ ತೋರಿಸಿದ್ದಾರೆ. ಸೊ ಅದ್ರಲ್ಲಿ ಏನಪ್ಪಾ ಅಂದ್ರೆ, ಗೌತಮಿ ಅವರು ಏನೋ ತುಂಬಾ ಡಿಸೈಡ್ ಮಾಡಿದೀನಿ ನಾನು, ಇನ್ಮೇಲೆ ನನ್ನ ಫ್ರೆಂಡ್ಶಿಪ್ ಆಟಗಳಿಗೆ ಮಧ್ಯದಲ್ಲಿ ಬರಬಾರ್ದು,
ಅನ್ನೋ ರೀತಿಯಲ್ಲಿ ಮಂಜು ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಇರ್ತಾರೆ. ಅದೇ ತರ ಮಂಜು ಅವರು ಸಹ ಇನ್ಮೇಲೆ ನಾನಾಗಿರ್ಬೇಕು, ಈ ತರ ನಾನು ಅವ್ರಿಗೆ ಉತ್ತರ ಕೊಡಬೇಕು, ಇವ್ರಿಗೆ ಉತ್ತರ ಕೊಡಬೇಕು ಅನ್ನೋ ರೀತಿಯಲ್ಲಿ ಮಂಜು ಅವರು ಹೇಳ್ತಾ ಇರ್ತಾರೆ. ಸ್ವಲ್ಪ ಹೇಗಿದೆ ಅಂದ್ರೆ ಅವರಿಬ್ರು ಹೇಳ್ತಾ ಇರ್ತಾರೆ, ಆದ್ರೂ ಸಹ ಅವ್ರು ಮಾಡಲ್ಲ ಅನ್ನೋದು ನನ್ಗನ್ನಿಸ್ತಾ ಇದೆ. ಯಾಕೆಂದ್ರೆ ಗೌತಮಿ ಅವ್ರು ಹೇಳ್ತಾರೆ ಇನ್ಮೇಲೆ ನಾನ್ ನಿಮ್ಗೆ ಬುದ್ಧಿ ಹೇಳಕ್ ಬರಲ್ಲ ಹಾಗೆ ಹೀಗೆ ಅಂತ. ಮಂಜು ನಾನ್ ಗೌತಮಿ ಮಾತು ನನ್ ಗೆಳತಿ ಮಾತೆ ಕೇಳೋದು ನಾನು ಅನ್ನೋ ರೀತಿಲೂ ಅವ್ನು ಮಾತಾಡ್ತಾನೆ. ಸೊ ಕೆಲವೊಂದ್ಸರಿ ಒಂದು ವಿಯರ್ಡ್ ಆಗಿದೆ ಅಪ್ಪ ಅವರಿಬ್ರು ಮಾತಾಡೋದು ಕೆಲವೊಂದು ಕಾನ್ವರ್ಸೇಷನ್. ಒಂದು ಒಂದು ಪರ್ಟಿಕ್ಯುಲರ್ ಆಗಿ ಈ ತರ ಇರೋಣ, ಈಗಿರೋಣ ಅಂತ ಇಬ್ರು ಡಿಸಿಷನ್ ತಗೊಳಲ್ಲ ಆಯ್ತಾ. ಅಲ್ಲಿ ಹೆಂಗೆ ಅಂದ್ರೆ ಗೌತಮಿ ಅವ್ರು ನಾನು ಹಿಂಗಿರ್ತೀನಿ ಹಂಗಿರ್ತೀನಿ ಅಂತ ಹೇಳಕ್ ಬರ್ತಾರೆ. ಅದೇ ರೀತಿ ಅವರು ಇನ್ನು ಮುಂದೆ ಹೋಗಿ ಹೇಳ್ತಾರೆ, ನಾವು 3 ಜನ ಸೇರ್ಕೊಂಡಾಗ ನಿಮ್ಮಿಬ್ಬರ ಮಧ್ಯೆ ಬಕ್ರಾಗಿರೋದು ನಾನು ಅನ್ನೋ ರೀತಿಲೂ ಸಹ ಅವರು ಗೌತಮಿಯರು ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡ್ತಾರೆ. ಸೊ ನಿಮ್ಮಿಬ್ರು ತಪ್ಪುಗಳನ್ನ ನಾನು ಎಳ್ಕೊಂಡು ಸಂಬಂಧನ ಗಟ್ಟಿ ಮಾಡ್ತಾ ಇದ್ದೆ, ನನಗೆ ಬೇಕಾಗಿರ್ಲಿಲ್ಲ ಸಂಬಂಧ ಅನ್ನೋ ರೀತಿಲೂ ಸಹ ಅವರು ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡ್ತಾರೆ ಮಂಜು ಅವ್ರ ಜೊತೆ. ಅಲ್ಲಿ ಏನಾಗಿದೆ ಅಂತಂದ್ರೆ ಅವ್ರು ಏನೇ ಹೇಳಿದ್ರು ಮಂಜು ಅವರು ಮತ್ತೆ ಗೆಳತಿ ಗೆಳತಿ ಅನ್ನೋದು ಬಿಡೋದೇ ಇಲ್ಲ. ಅವರು ಸಹ ಗೆಳೆಯ ಗೆಳೆಯ ಅನ್ನೋದನ್ನ ಬಿಡೋದೇ ಇಲ್ಲ. ಅಟ್ಲೀಸ್ಟ್ ಇವತ್ತಿಂದ ಆದ್ರೂ ಸಹ ಅವರು ಅದನ್ನ ಸೀರಿಯಸ್ ಆಗಿ ತಗೊಂಡು ತಮ್ಮ ಆಟಕ್ಕೆ ಅಳವಡಿಸ್ಕೊಂಡಿದ್ರೆ ಒಳ್ಳೇದು ಅಂತ ನನ್ಗನ್ಸಿದೆ. ಇವತ್ತಿನ ಆಟ ಬಿಗ್ ಬುಲೆಟಿನ್ ಅಂತ ಒಂದು ಟಾಸ್ಕ್ ಅಲ್ಲಿ ಮೋಸ್ಟ್ಲಿ ಇದನ್ನೆಲ್ಲೋ ಅಡಾಪ್ಟ್ ಮಾಡ್ಕೊಂಡಿದ್ರೇನೋ ಮಂಜು ಗೌತಮಿಯವರು ಅಂತ ನನ್ಗೆ ಅನ್ಸಿತ್ತು. ನಾನು ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಿಮ್ಗೆ. ಇನ್ನು ಆ ಕಡೆ ಮೋಕ್ಷಿತ ಅವರು ಇವ್ರ ಬಗ್ಗೆ ಜಪ ಮಾಡೋದನ್ನ ಬಿಡೋದೇ ಇಲ್ಲ ಆಯ್ತಾ. ಅವರಂತೂ ಎಲ್ಲಾರ ಬಗ್ಗೆನೂ ಮಾತಾಡ್ತಾರ್ರಿ. ಅವ್ರು ಇವರಿಬ್ರು ಬಗ್ಗೆ ಅಂತಾನಲ್ಲ. ಅದ್ರಲ್ಲೂ ತಾನ್ ಮಾಡಿದ್ದೇ ಸರಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನು ಇಟ್ಬಿಡ್ತಾರೆ ಆಯ್ತಾ. ಈಗ ಆಲ್ರೆಡಿ ಇವ್ರ ಕಣ್ಣು ಧನರಾಜು ಮತ್ತೆ ಹನುಮಂತ ಮೇಲೆ ಬಿದ್ದಿದೆ. ಅವರಿಬ್ರು ಯಾರಿಗೂ ಟಾರ್ಗೆಟ್ ಆಯ್ತಲ್ಲ, ಅವರಿಬ್ರು ಸೇಫ್ ಆಗಿ ಆಡ್ತಿದ್ದಾರೆ, ಅವ್ರು ಜೀವಿಸ್ತಾ ಇದ್ದಾರೆ ಅನ್ನೋ ಮಾತುಗಳನ್ನ ಇವರು ಮತ್ತೆ ಶಿಶಿರು ಮತ್ತೆ ರಜತ್ ಅವ್ರು 3 ಜನ ಕಾನ್ವರ್ಸೇಷನ್ ಮಾಡ್ತಾರೆ. ನಮ್ಗೆ ಗೊತ್ತಿಲ್ಲ, ಮೋಸ್ಟ್ಲಿ ಅವ್ರಿಬ್ರನ್ನ ನೆಕ್ಸ್ಟ್ ಬರೋ ದಿನಗಳಲ್ಲಿ ಇವರೆಲ್ಲ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿದ್ರು ಮಾಡ್ಬೋದು. ಅದ್ರ ಜೊತೆಗೆ ಶಿಶಿರು ಎದ್ದೋದ್ಮೇಲೆ ರಜತ್ ಅವ್ರ ಜೊತೆ ಮಂಜು ಮತ್ತೆ ಗೌತಮಿ ಅವ್ರ ವಿಷಯನ ಮಾತಾಡೋ ಅಗತ್ಯನೇ ಇರ್ಲಿಲ್ಲ. ಸುದೀಪ್ ಅವ್ರು ಅಷ್ಟೊಂದು ಕ್ಲಿಯರ್ ಆಗಿ ಹೇಳಿದ್ದಾರೆ, ಮುಂದೆ ನೋಡ್ಕೊಂಡು ನಿಮ್ಮ ಆಟ ಗಮನಿಸಿ ಅಂತ. ಇಲ್ಲೂ ಸಹ ಅವರು ಮಂಜು ಗೌತಮಿ ಅವ್ರ ಬಗ್ಗೆ ಮಾತಾಡ್ತಾರೆ. ನಾವ್ ಎಲ್ಲಾರ ಜೊತೆಲೂ ಇವರು ಮಂಜು ಗೌತಮಿ ಬಗ್ಗೆ ನಾವು ಮಾತಾಡಿರೋದು ನೋಡಿದೀವಿ ಆಯ್ತಾ. ಇಲ್ಲಿ ನನ್ಗನ್ಸಿದೇನು ಅಂತಂದ್ರೆ ಸ್ವಲ್ಪ ಮೋಕ್ಷಿತ ಅವರು ಈಗ ಸ್ವಲ್ಪ ರಜತ್ಗೆ ಕ್ಲೋಸ್ ಆಗೋದಿಕ್ಕೆ ನೋಡ್ತಿದ್ದಾರೆ. ಮೋಸ್ಟ್ಲಿ ಅವರಿಬ್ರು ಕ್ಲೋಸ್ ಆಗ್ತಾರೆ ಕೂಡ ಅಂತ ನಾನು ಅನ್ಕೊಂಡಿದ್ದೀನಿ. ಮೋಕ್ಷಿತ ಅವರು ಸ್ವಲ್ಪ ಪಕ್ಷ ಬದಲಾಯಿಸ್ತಾನೆ ಇದ್ದಾರೆ ಎಲ್ಲ ಕಡೆಲೂ. ಅದ್ರ ಜೊತೆಗೆ ಮಾತ್ರ ಅವ್ರು ಕೊಡೋ ರೀಸನ್ ಏನು ಅಂತ ಅಂದ್ರೆ, ನನಗೆ ಫೇಕ್ ಪೀಪಲ್ ಕಂಡ್ರೆ ಆಗಲ್ಲ, ನಾನು ಅದಕ್ಕೆ ನನಗೆ ಯಾರು ಜಾಸ್ತಿ ಫ್ರೆಂಡ್ಸ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಸ್ವಲ್ಪ ಅವ್ರು ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಷಯ ಏನಂತಂದ್ರೆ, ನಿಜವಾಗ್ಲೂ ಲೈಫಲ್ಲೂ ಸಹ ಇದೇ ತರ ಇತ್ತು ಅಂದ್ರೆ, ನಿಮ್ಗೆ ಯಾರು ಫ್ರೆಂಡ್ಸ್ ಇಲ್ಲ ಅಂತ ಅಂದ್ರೆ, ಅಲ್ಲಿ ಅವ್ರು ಯೋಚನೆ ಮಾಡ್ಬೇಕಾಗಿರೋದು ಅವರು ತಮ್ಮ ಬಗ್ಗೆ ಅವರು ಯೋಚನೆ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಒಬ್ಬ ಇಬ್ಬ ಫ್ರೆಂಡ್ಸ್ ಇದ್ರೆ ಓಕೆ, ಯಾರು ಫ್ರೆಂಡ್ಸೇ ಇಲ್ಲ ನನಗೆ ಅಂತ ಅಂದ್ರೆ ಮೋಸ್ಟ್ಲಿ ನಿಮ್ಮಲ್ಲೇ ಪ್ರಾಬ್ಲಮ್ ಇರ್ಬೋದಲ್ವಾ. ಸ್ವಲ್ಪ ನೀವೇ ಕೂತ್ ಯೋಚನೆ ಮಾಡಿ, ನನ್ನ ಜೊತೆ ಯಾರು ಫ್ರೆಂಡ್ಸ್ ಯಾಕೆ ಇರಲ್ಲ, ಇಲ್ಲ ನೀವೇ ಹೊರಗಡೆ ಬರ್ತೀರಾ, ಏನಕ್ಕೆ ಬರ್ತೀರಾ ಹೊರಗಡೆಗೆ ಫ್ರೆಂಡ್ಶಿಪ್ ಇಂದ, ಇವನ್ನೆಲ್ಲ ನೀವೇ ಕೂತ್ ಯೋಚನೆ ಮಾಡಿದ್ರೆ ಮೋಸ್ಟ್ಲಿ ನಿಮಗೆ ಸೊಲ್ಯೂಷನ್ ಸಿಗ್ಬೋದು ಅಂತ ನನ್ನ ಭಾವನೆ. ಇನ್ನು ಅಷ್ಟರಲ್ಲಿ ಬಿಗ್ ಬಾಸ್ ಅವರು ಮನೆ ಮಂದಿನೆಲ್ಲ ಲಿವಿಂಗ್ ಏರಿಯಾ ಕರೆದು 2 ಟಿವಿ ಚಾನೆಲ್‌ಗಳಾಗಿ ಈ ವಾರದ ಟಾಸ್ಕ್ ಅನ್ನ ಶುರು ಮಾಡ್ತಾರೆ. ಅದ್ರ ಪ್ರಕಾರ ಏನಂತ ಅಂದ್ರೆ, ಮಸ್ತ್ ಮಜಾ ಟಿವಿ ಚಾನೆಲ್ ಧನರಾಜ್ ಅವರು ಓನರ್ ಆಗಿರ್ತಾರೆ. ಹನುಮಂತ, ಮೋಕ್ಷಿತ, ಚೈತ್ರ, ರಜತ್ ಮತ್ತೆ ಶಿಶಿರ್ ಅವರು ಆ ಮಜಾ ಮಸ್ತ್ ಮಜಾ ಟಿವಿ ಚಾನೆಲ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಇನ್ನು ಧೂಳ್ ಧಮಾಕ ಟಿವಿ ಚಾನೆಲ್‌ಗೆ ಓನರ್ ಆಗಿರುವುದು ಈ ಸರಿ ಗೋಲ್ಡ್ ಸುರೇಶ್ ಅವರು ಓನರ್ ಆಗಿದ್ದಾರೆ. ಇನ್ನು ಆ ಟೀಮ್ ನಲ್ಲಿ ಇರೋರು ಯಾರಪ್ಪ ಅಂತಂದ್ರೆ, ಮಂಜು, ತ್ರಿವಿಕ್ರಮ, ಭವ್ಯ, ಗೌತಮಿ ಹಾಗೂ ಐಶ್ವರ್ಯ ಅವರು ಆ ಟೀಮ್ ಅಲ್ಲಿ ಇದ್ದಾರೆ. ಬಿಗ್ ಬಾಸ್ ಅವರು ಈ ವಾರದ ಟಾಸ್ಕ್ ಅಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದೇನಪ್ಪಾ ಅಂತ ಅಂದ್ರೆ, ನಾನು ಕಾಲ ಕಾಲಕ್ಕೆ ಟಾಸ್ಕ್ ಗಳನ್ನ ಕೊಡ್ತೀನಿ, ನೀವು ಮನೋರಂಜನೆ ಕೊಡ್ತಾ ಹೋಗ್ಬೇಕು. ಈ ಮನೋರಂಜನೆಯನ್ನ ಕೊಟ್ಟಿರುವುದನ್ನು ನೋಡಿ ಹೊರಗಡೆ ಜನಗಳು ನಿಮ್ಮ 2 ಟಿವಿಗಳಲ್ಲಿ ಯಾವ ಟಿವಿಗೆ ಅತಿ ಹೆಚ್ಚು ಮತಗಳನ್ನು ಹಾಕ್ತಾರೋ ಆ ಟಿವಿ ಈ ವಾರಾಂತ್ಯದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡೋದಕ್ಕೆ ಅರ್ಹತೆ ಪಡಿತಾರೆ ಅಂತ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ. ಸೊ ಇದರ ಪ್ರಕಾರ ಮೊದಲನೇ ಟಾಸ್ಕ್ ಅನ್ನ ಬಿಗ್ ಬಾಸ್ ಅವರು ಕೊಡ್ತಾರೆ. ಅದೇನಂತ ಅಂದ್ರೆ ಬಿಗ್ ಬುಲೆಟಿನ್ ಟಾಸ್ಕ್ ಅನ್ನ ಕೊಡ್ತಾರೆ. ಸೊ ಈ ಬಿಗ್ ಬುಲೆಟಿನ್ ಟಾಸ್ಕ್ ಅಲ್ಲಿ ಮನೆಯ ಸದಸ್ಯರ ಮೇಲೆ ಅಂದ್ರೆ ಆಪೋಸಿಟ್ ಟೀಮ್ ಅಲ್ಲಿ ಇದ್ದವರ ಸದಸ್ಯರ ಮೇಲೆ ಒಂದೊಂದು ನ್ಯೂಸ್ ಗಳನ್ನ ಇವಾಗ ಹೇಳ್ತಾ ಹೋಗ್ಬೇಕು ಬಿಗ್ ಬುಲೆಟಿನ್. ಸೊ ಈ ತರ ಟಾಸ್ಕ್ ಗಳನ್ನ ನಾವು ಆಲ್ರೆಡಿ ತುಂಬಾ ಸೀಸನ್ ಅಲ್ಲಿ ನೋಡಿದೀವಿ. ಮನೆಯಲ್ಲಿ ತುಂಬಾ ಸರಿ ಬೆಂಕಿ ಹತ್ಕೊಂಡಿರೋದು ಉಂಟು. ಸೊ ಈ ಟಾಸ್ಕ್ ಅನ್ನ ಈಗ ಆಡೋದಿಕ್ಕೆ ಕೊಟ್ಟಂತಹ ಬಿಗ್ ಬಾಸ್ ಇಬ್ರು ಉಸ್ತುವಾರಿ ಸಹ ಇರಬೇಕು ಅಂತ ಹೇಳ್ತಾರೆ. ಮತ್ತೆ ಉಸ್ತುವಾರಿಗಳು ಸಹ 0 ಇಂದ 100 ವರೆಗೂ ಮಾರ್ಕ್ಸ್ ಗಳನ್ನ ಕೊಡ್ಬೋದು ಅಂತಾನೂ ಹೇಳ್ತಾರೆ. ಸೊ ಹಾಗಾಗಿ ಈಗ ಪ್ರತಿ ಟೀಮಿನಿಂದ ಉಸ್ತುವಾರಿಯಾಗಿ ಬರಬೇಕು. ಸೊ ಮಸ್ತ್ ಮಜಾ ಟೀಮ್ ಅಂದ್ರೆ ಧನರಾಜ್ ಅವರ ಟೀಮ್ ಇಂದ ಬರೋದು ಶಿಶಿರ್ ಅವರು ಉಸ್ತುವಾರಿ ಮಾಡಕ್ ಬಂದ್ರೆ, ಧೂಳ್ ಧಮಕ ಟೀಮ್ ಅಂದ್ರೆ ಸುರೇಶ್ ಅವರ ಟೀಮ್ ಇಂದ ಗೌತಮಿ ಅವರು ಉಸ್ತುವಾರಿ ಮಾಡಕ್ ಬರ್ತಾರೆ. ಇನ್ನು ನ್ಯೂಸ್ ಆಂಕರ್ ಆಗಿ ಬರೋದು ಐಶ್ವರ್ಯ ಅವರು ಸುರೇಶ್ ಟೀಮ್ ಇಂದ ಬಂದ್ರೆ, ಚೈತ್ರ ಅವರು ಅಭ್ಯರ್ಥಿ ಧನರಾಜ್ ಟೀಮ್ ಇಂದ ಬರ್ತಾರೆ. ಸೊ ಅವ್ರಿಗೆ 30 ನಿಮಿಷ ಕಾಲಾವಕಾಶ ಕೊಡ್ತಾರೆ. ಅಂದ್ರೆ ನೀವು ನ್ಯೂಸ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ.
ಇಲ್ಲಿ ನನಗೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿದ್ದು ಚೈತ್ರ ಅವರು ಮಾಡಿದಂತಹ ಬಿಗ್ ಬುಲೆಟಿನ್. ಸೊ ಅಲ್ಲಿ ಏನಾಗಿತ್ತು ಅಂದ್ರೆ ಅವರು ತಗೊಂಡಂತ ಪ್ರತಿಯೊಬ್ಬರ ಮೇಲೆ ಆರೋಪ ಪಟ್ಟಿಯನ್ನ ಅವರು ಏರ್ಬೇಕಾಗಿತ್ತು. ಅದು ಆರೋಪ ಪಟ್ಟಿ ಹೇಗಿತ್ತು ಅಂತ ಅಂದ್ರೆ ನನಗೆ ಮೋಸ್ಟ್ ಆಫ್ ದ ಟೈಮ್ ನನಗೇನಿತ್ತು ಅಂತ ಅಂದ್ರೆ ಅಲ್ಲಿ ಮೋಕ್ಷಿತಾ ಅವರೇ ಸೆಂಟರ್ ಪಾರ್ಟ್. ಆ ಮೋಕ್ಷಿತಾ ಅವ್ರ ವಾಯ್ಸ್ ಆಗಿ ಇವ್ರು ಇದ್ರೇನೋ ಅಂತ ನನಗನ್ನಿಸ್ತು. ಯಾಕೆಂದ್ರೆ ಅವರು ನ್ಯೂಸ್ ಹೇಳ್ಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದುವೆ ಅರ್ಥ ಆಯ್ತಾ ಅಂತ ರೀತಿಲಿ ಸ್ಟಾರ್ಟ್ ಮಾಡ್ತಾರೆ. ಕೊನೆಯಲ್ಲೂ ಸಹ ಅರ್ಥ ಆಯ್ತಾ ಅಂತ ಎಂಡ್ ಮಾಡ್ತಾರೆ. ಅವ್ರ ಟೀಮ್ ಎಲ್ಲ ಅದನ್ನ ಏನಕ್ಕೆ ಯಾವ ತರ ಡಿಸ್ಕಷನ್ ಮಾಡಿದ್ರೋ ಗೊತ್ತಿಲ್ಲ. ಮೋಕ್ಷಿತಾ ಅವ್ರನ್ನ ಸ್ವಲ್ಪ ಅವರು ಒಂದು ವಾಯ್ಸ್ ಆಗಿ ಅವರ ವಾಯ್ಸ್ ಆಗಿದ್ರೇನೋ ಅಂತ ಅನಿಸ್ತಾ ಇತ್ತು ನನಗೆ. ಇಲ್ಲ ಮೋಕ್ಷಿತಾ ಅವರೇ ಬರದ್ರಾ ಅದು ಗೊತ್ತಿಲ್ಲ. ಇಲ್ಲಿ ನಮ್ಗೆ ಬಿಗ್ ಬಾಸ್ ಅವರು ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬಿಡ್ತಾರೆ. ಈಗ ಅವ್ರು ಕೊಟ್ಟಿದಂತ ಬಿಗ್ ಬುಲೆಟಿನ್ ನ್ಯೂಸ್ ಅಲ್ಲಿ ಯಾರ್ಯಾರು ನ್ಯೂಸ್ ಕಂಟೆಂಟ್ ಕೊಟ್ರು ಅನ್ನೋದನ್ನ ಹೇಳ್ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇತ್ತು. ನಾನು ಇಲ್ಲಿ ನಿಮ್ಗೆ ಯಾಕೆ ಚೈತ್ರ ಅವರು ಮೋಕ್ಷಿತ್ ಅವರ ವಾಯ್ಸ್ ಆಗಿದ್ರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಕೆಲವೊಂದು ವಿಷಯಗಳನ್ನ ಇಲ್ಲಿ ಗಮನಿಸೋಣ ಆಯ್ತಾ. ಚೈತ್ರ ಅವರು ಮಂಜು ಅವ್ರನ್ನ ಉದ್ದೇಶಿಸಿ ಒಂದು ಲೈನ್ ಒಂದು ಬಿಗ್ ಬುಲೆಟಿನ್ ನ್ಯೂಸ್ ಮಾಡಿರೋದೇನು ಅಂತ ಅಂದ್ರೆ ಮಹಾರಾಜ ಅಂತ ಮೆರೆಯೋಕೆ ಬಂದ ವೀಕೆಂಡ್ ಅಲ್ಲಿ ಕಳಪೆ ತಲೆದಂಡ ತಗೊಂಡ ಅನ್ನೋ ರೀತಿಲಿ ಹೇಳ್ತಾರೆ ಅಲ್ಲಿ. ಸೊ ಇಲ್ಲಿ ನನ್ಗೊಂದು ಅರ್ಥ ಆಗ್ಲಿಲ್ಲ ಅಂತ ಅಂದ್ರೆ ಕಳಪೆ ಅವ್ರೊಬ್ರಿಗೆ ನಾ ಕೊಟ್ಟಿದ್ದು ಎಲ್ಲರೂ ಸ್ಟಾರು ಮೋಕ್ಷಿತ್ ಅವ್ರಿಗೂ ಕೊಟ್ಟಿದ್ರಲ್ವಾ, ಅದನ್ನ ಯಾಕೆ ಚೈತ್ರ ಅವ್ರು ಮರ್ತರು? ಅದು ಜನಗಳು ನಗ್ತಾರೆ ಅಂತ ಅನ್ಸಲ್ವಾ ಅವರಿಗೆ? ಇನ್ನು ಎಕ್ಸ್ಪ್ಲನೇಷನ್ ಅಲ್ಲಿ ಅವ್ರು ಕೊಟ್ಟಂತ ವಿಷಯ ಓಕೆ ಒಂದ್ ರೀತಿಲಿ ಒಪ್ಕೋಬಹುದು ಅವರು. ಅಂದ್ರೆ ಮನೆಯವ್ರಿಗೆಲ್ಲ ಒಂದ್ ನ್ಯಾಯ ಮಾಡ್ತಾ ಇದ್ರೆ ಗೌತಮಿಗೆ ಬೇರೆ ಇನ್ನೊಂದ್ ನ್ಯಾಯ ಮಾಡ್ತಿದ್ರು ಅನ್ನೋದನ್ನ ಬೇಕಾದ್ರೆ ಅದನ್ನ ನಾನು ಒಪ್ಕೊಳ್ತೀನಿ. ಅದನ್ನ ಆ ರಜತ್ ಮತ್ತೆ ಅವರಿಬ್ರು ಫೈಟು ಅವ್ರನ್ನ ಏನಕ್ಕೆ ತೆಗೆದ್ರು ಅದ್ರಿಂದ ಅದೆಲ್ಲ ಅಷ್ಟೊಂದು ಪರ್ಸನಲ್ ಆಗಿ ಹೋಗೋದ್ ಬೇಕಾಗಿರ್ಲಿಲ್ಲ ಅಂತ ನನ್ಗೆ ಅನಿಸ್ತಿತ್ತು. ಇದೆಲ್ಲ ಹೆಂಗಿತ್ತು ಅಂದ್ರೆ ಮಂಜುಗೆ ಮೋಕ್ಷಿತಾ ಅವರು ಟಾಂಗ್ ಕೊಡ್ತಿದ್ದಾರೆ ಅನ್ನೋ ರೀತಿಲೇ ಇತ್ತು. ಅದ್ರಲ್ಲೂ ಒಂದು ಲೈನ್ ಅನ್ನ ಅಂಡರ್ಲೈನ್ ಮಾಡಿ ಹೇಳ್ತೀನಿ ಕೇಳಿ ಇಲ್ಲಿ. ಬೇರೆಯವರಿಗೆ ಬಕೆಟ್ ಅಂತ ಕೊಡಲು ಹೋಗಿ ಅವನ್ನೇ ಸಿಂಟೆಕ್ಸ್ ಹಿಡಿತಾರೆ ಅನ್ನೋದು ಒಂದು ವರ್ಡ್ ಇತ್ತಲ್ಲ, ಅದನ್ನು ಸಹ ಅವ್ರು ಯಾರು ಮಾಡಿದ್ರು ಅಂದ್ರೆ ಮೋಕ್ಷಿತಾ ಅವ್ರಿಗೆ ಇವರು ಬಕೆಟ್ ರಾಣಿ ಅಂತ ಕೊಡಕ್ ಹೋದ್ರು, ಆದ್ರೆ ಇವರೇ ಸಿಂಟೆಕ್ಸ್ ಹಿಡಿತಾರೆ ಬೇರೆಯವ್ರ ಹತ್ರ ಹೋಗಿ ಅಂತ ಹೇಳ್ತಾರೆ ಅವರು. ಅವಾಗ ಏನ್ ಫುಲ್ ಕ್ಯಾಮ್ರಾ ಆಕ್ಚುಲಿ ಮೋಕ್ಷಿತ್ ಅವ್ರಿಗೆ ಕೊಡ್ತಾರೆ. ಮೋಕ್ಷಿತ್ ಅವರು ಸ್ವಲ್ಪ ಖುಷಿ ತರನೇ ನಗ್ತಾರೆ. ಬಟ್ ಅದು ನಾನು ಅದನ್ನ ನಂಬಲ್ಲ ಬಿಡಿ, ಅವ್ರು ಯಾತ್ಕೊಂಡು ನಕ್ಕಿದ್ರು ಈ ಎಡಿಟರ್ಸ್ ಅದನ್ನ ಹಾಕಿರ್ತಾರೆ ಆಯ್ತಾ. ಸೊ ಆದ್ರೆ ಇದನ್ನೆಲ್ಲ ಗಮನಿಸಿದಾಗ ಏನಾಗುತ್ತೆ ಅಂತ ಅಂದ್ರೆ ಈಗ ಅವರು ಇದನ್ನ ಕೊಟ್ಟಿದ್ದಕ್ಕೆ ಇವ್ರು ಈ ತರ ಸಿಂಟೆಕ್ಸ್ ಅಂತ ಕೊಟ್ರು, ನೀವು ಬಕೆಟ್ ರಾಣಿ ಅಂತ ಕೊಟ್ರಲ್ವಾ ನೀವೇ ಸಿಂಟೆಕ್ಸ್ ತಗೊಳ್ಳಿ ಅಂತ ಆನ್ಸರ್ ಮಾಡ್ದಂಗಿತ್ತು. ಇನ್ನು ಗೌತಮಿ ಅವ್ರ ಬಗ್ಗೆ ಅವ್ರು ಹೇಳೋದೇನಪ್ಪಾ ಅಂತ ಅಂದ್ರೆ ಯುವರಾಣಿ ಮೇಲಿನ ಅಸೂಯೆಗೆ ಪಾಸಿಟಿವಿಟಿ ಮುಖವಾಡ ಕಳಚಿತು ಅನ್ನೋ ರೀತಿಯಲ್ಲಿ ಗೌತಮಿ ಅವ್ರನ್ನ ಸ್ವಲ್ಪ ಕಾಲೆಳಿತಾರೆ. ಅದ್ರಲ್ಲೂ ಅವ್ರು ಹೋಗಿ ಹೇಳೋದೇನಪ್ಪಾ ಅಂತ ಅಂದ್ರೆ ಚೈತ್ರ ಅವ್ರು ಹೇಳೋದೇನು ಅಂತ ಅಂದ್ರೆ ನಾನು ಬೇರೆದೆಲ್ಲ ಏನೇನ್ ಹೇಳಿದ್ರು ಅದೆಲ್ಲ ಓಕೆ ಇತ್ತು, ಬಟ್ ಆದ್ರೆ ಗೌತಮಿ ಅವರು ನಾಟಕ ಮಾಡ್ಕೊಂಡು ಮಂಜಣ್ಣನ ನಾಮಿನೇಷನ್ ಇಂದ ತಪ್ಪಿಸ್ಕೊಂಡ್ಬಿಟ್ರು ಅನ್ನೋದನ್ನ ಅವರು ಚೈತ್ರ ಅವರು ಹೈಲೈಟ್ ಮಾಡಿ ಹೇಳ್ತಾರೆ. ನನಗೆ ಯಾಕೋ ಅದು ತಪ್ಪು ಅಂತ ನನ್ಗೆ ಅನ್ಸುತ್ತೆ. ಯಾಕೆ ಅಂದ್ರೆ ಚೈತ್ರ ಅವರೇ ಆಗ್ಲಿ ಮೋಕ್ಷಿತಾ ಅವರೇ ಆಗ್ಲಿ ಬೇರೆ ಯಾರೂ ಸಹ ಗೌತಮಿನ ನಾಮಿನೇಟೇ ಮಾಡಿರಲ್ಲ ಆ ವೀಕಲ್ಲಿ. ಅದೇ ನನಗೆ ಆಶ್ಚರ್ಯ ಆಗಿದ್ದು. ಗೌತಮಿನ ನೀವು ಯಾರಾದ್ರೂ ನಾಮಿನೇಟ್ ಮಾಡಿದ್ರೆ ಇವತ್ತು ಆ ವರ್ಡನ್ನ ಬೇಕಾದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೆ. ಅಲ್ಲಿ ಯಾರೂ ನಾಮಿನೇಟ್ ಮಾಡಲ್ಲ ಗೌತಮಿನ. ಅಷ್ಟು ನಾಮಿನೇಟ್ ಮಾಡಿಬಿಟ್ಟು ಮಂಜು ಅವ್ರನ್ನ ಸೇವ್ ಮಾಡಿದ್ರೆ ಓಕೆ ಅಂತ ಹೇಳೋಣ. ಅವ್ರು ನಾಮಿನೇಟೇ ಮಾಡಿರಲ್ಲ ಯಾರು, ಬರೀ ಸುರೇಶ್ ಅವರೇನೋ ನಾಮಿನೇಟ್ ಮಾಡ್ತಾರೆ. ಅವ್ರು ಕೊಟ್ಟಂತ ರೀಸನ್ ಮಾತ್ರ ತುಂಬಾ ಕೆಟ್ಟದಾಗಿರುತ್ತೆ. ಅದ್ ಬಿಟ್ರೆ ಬೇರೆ ಯಾರೂ ಸಹ ನಾಮಿನೇಟ್ ಮಾಡಕ್ಕೆ ಟ್ರೈ ಮಾಡಿರಲ್ಲ. ಸೊ ಅಲ್ಲಿ ಒಂದು ಓಟಿನಿಂದ ನಾಮಿನೇಟ್ ಆಗ್ತಾನೂ ಇರಲಿಲ್ಲ ಅದನ್ನ ಕೊಟ್ಟಿದ್ರು ಮಂಜಣ್ಣ. ಸೊ ಇದನ್ನ ಬೇಸಿಕ್ ಆಗಿ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತಾರೆ, ಫಸ್ಟ್ ನಾಮಿನೇಟ್ ಮಾಡಿ ಆಮೇಲೆ ನೀವು ಮಂಜು ಯಾವ ತರ ಆನ್ಸರ್ ಮಾಡ್ತಾನೆ ಅಂತ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ. ಗೌತಮಿ ಅವ್ರನ್ನ ಯಾರಾದ್ರೂ ನಾಮಿನೇಟ್ ಮಾಡ್ಲಿ, ಒಂದ್ ಇಬ್ರು ಮೂರು ಜನ ಮಾಡ್ತಾರೆ. ಸೊ ಅವಾಗ ಮಂಜು ಯಾವ ತರ ಸಮಜಾಯಿಷಿ ಕೊಡ್ತಾನೆ ಅಂತ ನಾನು ನೋಡೋದಕ್ಕೆ ಕುತೂಹಲದಲ್ಲಿದ್ದೆ. ಬಟ್ ಆತರ ಆಗ್ಲೇ ಇಲ್ಲ. ಸೊ ಇವತ್ತು ಬಂದ್ಬಿಟ್ಟು ನೀವು ಗೌತಮಿನ ಮಂಜು ಉಳಿಸ್ಬಿಟ್ರು ಅಂದ್ರೆ ಇದನ್ನ ಒಪ್ಕೊಳಕ್ ಮಾತ್ರ ಸರಿ ಇಲ್ಲ ಅಂತ ಅನ್ಸುತ್ತೆ, ಒಪ್ಕೊಳಕ್ ಆಗಲ್ಲ ಅನ್ಸುತ್ತೆ. ಬಟ್ ಆದ್ರೆ ಬೇರೆ ಏನೇನ್ ಹೇಳಿದ್ರೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೋಬಹುದು. ಇನ್ನು ತ್ರಿವಿಕ್ರಮ ಅವ್ರಿಗೆ ಅವರು ಕಾಲೆಳೆಯೋದು ಹೇಗೆ ಅಂತ ಅಂದ್ರೆ ಮಾಸ್ಟರ್ ಮೈಂಡ್ ಆಗಿದ್ದ ತ್ರಿವಿಕ್ರಮ ವೈಲ್ಡ್ ಕಾರ್ಡ್ ಬಂದ ಮೇಲೆ ಟುಸ್ ಆಯ್ತು ಇವನ ಪರಾಕ್ರಮ ಅನ್ನೋ ರೀತಿಯಲ್ಲಿ ಅವ್ರನ್ನ ರೇಗಿಸ್ತಾರೆ ಆಯ್ತಾ. ಆದ್ರೆ ಅವ್ರು ಎಕ್ಸ್ಪ್ಲನೇಷನ್ ಕೊಡ್ತಾರಲ್ಲ ಅದ್ರಲ್ಲಿ ತುಂಬಾ ಎಕ್ಸ್ಪ್ಲನೇಷನ್ ಕೊಡಕ್ ಹೋಗ್ತಾರೆ ಆಯ್ತಾ. ಹೆಣ್ಮಕ್ಳನ್ನೆಲ್ಲ ಗುಡ್ಡೆ ಹಾಕೊಂಡಿದ್ದ ಇವನು ತ್ರಿವಿಕ್ರಮ, ಮತ್ತೆ ಮಂಜು ಅವ್ರ ಜೊತೆ ಎಲ್ಲ ಇದು ಟೈ ಅಪ್ ಮಾಡ್ಕೊಂಡು ನಾಮಿನೇಷನ್ ಇಂದ ಬಚಾವಾಗಕ್ಕೆಲ್ಲ ನೋಡ್ದ, ಅದನ್ನೆಲ್ಲ ಕೊಡ್ತಾರೆ. ಸೊ ಇದನ್ನೆಲ್ಲ ಏನಾದ್ರು ಕೊಟ್ರು ಪರವಾಗಿಲ್ಲ ಆಯ್ತಾ. ಬಟ್ ಆದ್ರೆ ಇನ್ನೊಂದು ಲೈನ್ ಅನ್ನ ಬಳಸ್ತಾರೆ ಇವರು ಇಲ್ಲಿ ಚೈತ್ರ ಅವರು, ಹೊರಗೆ ನೋಡೋಕೆ ಹಾವು
ಒಳಗೆ ಇವರು ವಿಷದ ಹಾವು ಅಂತ ಹೇಳ್ತಾರೆ. ಇದು ಸಹ ನನಗೆ ಅನ್ಸಿದ್ದೇನಪ್ಪ ಅಂದ್ರೆ ಮೋಕ್ಷಿತಾ ಅವ್ರನ್ನ ತ್ರಿವಿಕ್ರಮ್ ಅವ್ರು ಬೈದಿರ್ತಾರೆ. 2 ತಲೆಯ ನಾಗರಾವು ನೀವು ಅಂತ. ಅದಕ್ಕೋಸ್ಕರ ಚೈತ್ರ ಅವ್ರ ಮುಖಾಂತರ ಈ ಕೌಂಟ್ರ್ ಕೊಡ್ಸಿದ್ರಾ ಗೊತ್ತಿಲ್ಲ ನನಗೆ. ಸೊ ಈ ವಿಷದ ಹಾವು ಅಂತ ತ್ರಿವಿಕ್ರಮ್‌ಗೆ ಹೇಳಿದ್ದು ಮತ್ತೆ ಸಿಂಟೆಕ್ಸ್ ಅಂತ ಮಂಜುಗೆ ಹೇಳಿದ್ದು ಕಾಕತಾಳೀಯವೋ ಏನೋ ಗೊತ್ತಿಲ್ಲ. ಬಟ್ ಇದೇನಪ್ಪಾ ಅಂದ್ರೆ ನನಗೆ ಮೋಕ್ಷಿತಾ ಅವರು ಚೈತ್ರ ಅವ್ರ ಮುಖಾಂತರ ಅವರಿಬ್ರಿಗೂ ಟಾಂಗ್ ಕೊಟ್ರ ಅಂತ ನನ್ಗೆ ಅನ್ಸಿದ್ದಂತೂ ನಿಜ. ಇನ್ನು ಚೈತ್ರ ಅವರ ಭಾಷಣ ಕಂಟಿನ್ಯೂ ಆಗಿ ಅವ್ರು ಹೇಳೋದೇನಪ್ಪಾ ಅಂತಂದ್ರೆ ಭವ್ಯ ಅವ್ರಿಗೆ ಉರ್ಸೋದು ಹೇಗೆ ಅಂತಂದ್ರೆ ಪ್ರೋಮೋ ಕಂಟೆಂಟ್ ಆಗೋಕೆ ಬಳೆ ಹೊಡಿತಾಳೆ, ಜಿಲೇಬಿ ತಿಂದಿದ್ದಕ್ಕೆ ಬಾಯ್ ಬಾಯ್ ಬಡ್ಕೋತಾಳೆ ಅಂತ ಅಂತಾರೆ. ನನಗೆ ಇದೇನಪ್ಪಾ ಅಂತ ಅಂದ್ರೆ ಕಾಕತಾಳಿ ಹಂಗೆ ಆ ಪ್ರೋಮೋಗೆ ಹಾಕಿರ್ತಾರೆ ಆಕ್ಚುಲಿ ಆ ಬಳೆ ಹೊಡೆಯೋದನ್ನ ಪ್ರೋಮೋದಲ್ಲಿ ನಾನು ನೋಡಿದ್ದೆ ಆಯ್ತಾ. ಸೊ ಇವರು ನೋಡಿ ಎಷ್ಟು ತಲೆ ಯೂಸ್ ಮಾಡಿ ಗೆಸ್ ಮಾಡಿದ್ದಾರೆ. ಅದು ಪ್ರೋಮೋಗೋಸ್ಕರ ಹೊಡೆದಿದ್ದ ನೀನು ಅನ್ನೋ ತರ ಕೇಳ್ತಾರೆ. ಬಟ್ ಇದು ಸ್ವಲ್ಪ ಅಲ್ಲಿ ತ್ರಿವಿಕ್ರಮ್ ನೆರಳಲ್ಲೇ ಇವ್ರು ಆಟ ಆಡ್ತಾರೆ ಅನ್ನೋದನ್ನ ಸಹ ಹೈಲೈಟ್ ಮಾಡ್ತಾರೆ. ಇನ್ನು ಸುರೇಶ್ ಅವ್ರಿಗೆ ಗೋಲ್ಡ್ ಅಂತ ಇಟ್ಕೊಂಡು ಬಂದ. ಆದ್ರೆ ಇವನಿಗೆ ಬಕೆಟ್ ರಾಜ್ ಅನ್ನೋ ಬಿರುದು ಸಿಕ್ತು, ಶಕುನಿ ಅನ್ನೋ ಬಿರುದು ಸಿಕ್ಕಿದೆ ಅನ್ನೋದನ್ನೆಲ್ಲ ಸ್ವಲ್ಪ ಹೈಲೈಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದೇನು ಅಷ್ಟೊಂದೇನು ಅಫೆಕ್ಟಿವ್ ಆಗಿರ್ಲಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಬಟ್ ಕೊನೆಗೆ ಸ್ವಲ್ಪ ಪವರ್ಫುಲ್ ಆಗಿ ಇದ್ದಿದ್ದು ಅಂತ ಅಂದ್ರೆ ಐಶ್ವರ್ಯ ಅವ್ರಿಗೂ ಸಹ ಅವರು ಚೆನ್ನಾಗಿ ಟಾಂಗ್ ಕೊಡ್ತಾರೆ. ಅದ್ರಲ್ಲೂ ಅವರು ಧರ್ಮ ಹೋದಾಗ ಅವ್ರು ಹತ್ತಿದ್ದನ್ನ ಆಡ್ಕೊಂಡಿದ್ದನ್ನ ಹೇಳ್ತಾರೆ. ನಿಮಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ಬೇರೆಯವರಿಂದ ಅನ್ನೋದನ್ನು ಸಹ ಅವ್ರಿಗೆ ಚೆನ್ನಾಗಿ ಒಂದು ಡೈರೆಕ್ಟ್ ಆಗಿ ಹೇಳ್ತಾರೆ. ಸೊ ಇದೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲಾರನ್ನೂ ಉರ್ಸೋದಿಕ್ಕೇನೆ ಬರ್ದಂಗಿತ್ತು. ಬಟ್ ನನಗೆ ಅನ್ಸಿದ್ದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಅವರು ಯಾರ್ಯಾರು ಯಾವ ಲೈನ್ ಬರ್ದಿದ್ದಾರೆ ಅಂತ ಹೇಳಿದಿದ್ರೆ ನಿಜವಾಗ್ಲೂ ಅವಾಗ ಆಡಿಯನ್ಸ್ಗೆ ಒಂದು ಕ್ಲಾರಿಟಿ ಸಿಕ್ತಿತ್ತು. ಯಾರಿಗೆ ಇನ್ನು ಯಾರ ಮೇಲೆ ದ್ವೇಷ ಇದೆ, ಹಗೆ ಇದೆ ಇವನ್ನೆಲ್ಲಾನು ನಾವು ತಿಳ್ಕೊಬೋದಾಗಿತ್ತು. ಇನ್ನು ಐಶ್ವರ್ಯ ಅವರು ಸ್ಟಾರ್ಟ್ ಮಾಡಿದಾಗ ಅವ್ರು ಬಿಗ್ ಬುಲೆಟಿನಲ್ಲಿ ಅವರು ಆಕ್ಚುಲಿ ಜಾಸ್ತಿ ಟಾರ್ಗೆಟ್ ಮಾಡಿದ್ದು ನನ್ಗೆ ಯಾಕೋ ಧನ್ರಾಜ್ ಅವ್ರನ್ನ ಟಾರ್ಗೆಟ್ ಮಾಡ್ದಂಗೆ ಕಾಣ್ತು ಸ್ಟಾರ್ಟಿಂಗೇನೆ. ಅವ್ರನ್ನ ಹನುಮಂತನ್ ಚೇಲ ಅಂತ ಅಂದ್ರು. ಅಳಕ್ಕು ಪುಳಕ್ಕು ಒಬ್ಬ ಕ್ಯಾಪ್ಟನ್ ಆಗ್ಬಿಟ್ಟಿದ್ದಾನೆ, ಅವ್ನ್ ಏನ್ ಮಾಡ್ತಾನೆ ನೋಡೋಣ, ಹುಲಿಗಳಿಂದ ಮಾವುತ ಆಗ್ತಾನೋ ಇಲ್ಲ ಮಾವುತ ಆನೆಗಳ ಕೈಲೇ ತುಣಿಸ್ಕೊಳ್ಳೋ ತರ ಇದಾನೆ ಅನ್ನೋ ರೀತಿಲೂ ಅವ್ರನ್ನ ಕಾಲೆಳಿತಾರೆ. ಅದ್ರಲ್ಲೂ ಆಕ್ಚುಲಿ ಅಳುಕು ಪಳಕ್ಕಾಗಿ ಕ್ಯಾಪ್ಟನ್ ಆಗ್ಬಿಟ್ಟ ಅಂದಿದ್ದು ಸ್ವಲ್ಪ ಯಾಕೋ ಬೇಕಾಗಿರ್ಲಿಲ್ಲ ಅಂತ ನನಗನ್ನಿಸ್ತು. ಇನ್ನು ಚೈತ್ರ ಅವ್ರಿಗೆ ಸ್ವಲ್ಪ ಸ್ಟ್ರಾಂಗ್ ಆಗೇನೆ ಬರ್ದಿದ್ರು ಅನ್ಸುತ್ತೆ. ಪಿನ್ ಚೈತ್ರ ಅಂತ ಬರ್ದಿದ್ರು. ಇವ್ರು ಹಾಲು ಕುಡಿಸ್ತಾಳೋ ಹಾಲಾಲ ಕುಡಿಸ್ತಾಳೋ ಗೊತ್ತಿಲ್ಲ. ಒಂದ್ 4 ಜನದ ಜೊತೆ ಅವ್ರು ಮಾತಾಡ್ತಿದ್ರು. ಅವರೆಲ್ಲ ಊಟ ಹೊರಟೋದ್ರು. ಇವಳು ನಕಲಿ ಮಂಡೋದರಿ ಅನ್ನೋ ರೀತಿಲೆಲ್ಲ ಬರ್ದಿರ್ತಾರೆ. ಇವಳು ಯಾರನ್ನ ಬೇಕಾದ್ರೂ ಒಂದು ಬೆನ್ನಿಗೆ ಚೂರಿ ಹಾಕ್ತಾಳೆ ಅನ್ನೋ ಅರ್ಥದಲ್ಲಿ ಸ್ವಲ್ಪ ಕೆಟ್ಟದಾಗೇನೆ ಬರ್ದಿರ್ತಾರೆ ಚೈತ್ರ ಅವ್ರಿಗೆ ಅಂತ ಅನಿಸ್ತು ನನಗೆ. ಇನ್ನು ಇವ್ರಿಬ್ರನ್ನ ಬಿಟ್ರೆ ಅಂದ್ರೆ ಚೈತ್ರ ಧನರಾಜನ್ ಬಿಟ್ರೆ ಇನ್ನು ಬೇರೆಯವ್ರಿಗೆ ಅಷ್ಟೊಂದು ಪವರ್ಫುಲ್ ಆಗಿ ಇರ್ಲಿಲ್ಲ ರೀ. ಸ್ವಲ್ಪ ಕಾಮಿಡಿ ಆಗಿತ್ತು. ಈವನ್ ಮೋಕ್ಷಿತಾ ಅವ್ರಿಗೂ ಏನು ಬರ್ದಿರ್ಲಿಲ್ಲ ಅಲ್ಲಿ. ಅರ್ಥ ಆಯ್ತಾ ಅಂತ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ ಅಂತೇಳಿ ಕಾರಿಂದ ಬಂದ್ಮೇಲೆ ಇನ್ಮೇಲೆ ಆಟ ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ನಮ್ಗೆ ಯಾವಾಗ ಆಟ ಶುರು ಮಾಡ್ತಾರೆ ಅಂತಾನೆ ನಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿ ಮುಗಿಸ್ತಾರೆ ಅದನ್ನ ಕಾಮಿಡಿಯಾಗೆ ಮಾಡ್ಬಿಟ್ಟಿದ್ದಾರೆ. ಇನ್ನು ರಜತ್ ಅವ್ರ ಮೇಲೆ ಇಟ್ಕೊಂಡು ನಿದ್ದೆ ಮಾಡ್ತಾನೆ ಹಾಗೆ ಹೀಗೆ ಅಂತ ಕಾಮಿಡಿ ತರನೇ ಬರ್ದಿದ್ರು. ಅಲ್ಲೂ ಆತರ ಏನಿಲ್ಲ. ಇನ್ನು ಹನುಮಂತಂಗೆ ಸ್ವಲ್ಪ ಸೋಂಬೇರಿ ಸಿದ್ಧ ಊಸ್ ಬಿಡದೆ ಇರ್ತಾನೆ ಹಾಗೆ ಹೀಗೆ ಅಂತೆಲ್ಲ ಬರ್ದಿದ್ರು. ಅದು ಏನೋ ಅಂತ ಪವರ್ಫುಲ್ ಆಗಿ ಇರ್ಲಿಲ್ಲ ಅಲ್ಲಿ. ಬಟ್ ನಮ್ಗೆ ಸ್ವಲ್ಪ ನಗು ಬರೋ ತರ ಇತ್ತು, ಇಲ್ಲ ಅಂತಲ್ಲ, ನಗು ಬರೋ ತರ ಇತ್ತು ಅವ್ರು ಬರ್ದಿರೋದ್ರಲ್ಲಿ. ಸೊ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದ್ರೆ ಮಂಜು ಆಗ್ಲಿ ಗೌತಮಿ ಆಗ್ಲಿ ಮೋಕ್ಷಿತಾ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡೇ ಇರ್ಲಿಲ್ಲ ಅಂತ ನನಗನ್ನಿಸ್ತು. ಮಾಡೇ ಇಲ್ವೇನೋ ಅಂತಾನೆ ನನಗನ್ನಿಸ್ತು. ಅವರು ತಲೆನೇ ಕೆಡ್ಸ್ಕೊಂಡಿಲ್ಲ ಮೋಕ್ಷಿತನ ಬಗ್ಗೆ ಈ ಟಾಸ್ಕ್ ಅಲ್ಲಿ ಅಂತ ಇತ್ತು. ಬಟ್ ಅದೇ ಚೈತ್ರ ಅವ್ರು ಹೇಳೋ ಇದರಲ್ಲಿ ಮೋಕ್ಷಿತಾ ಅವರು ಆ ಡಿಸ್ಕಷನ್ ಅಲ್ಲಿ ಇದ್ದಾರೆ. ಮೋಕ್ಷಿತಾ ಅವರ ಇನ್ಪುಟ್ ಏನಿತ್ತು ನಮಗ್ ಗೊತ್ತಿಲ್ಲ, ತೋರಿಸಿಲ್ಲ. ಬಟ್ ಆ ಕಡೆಯಿಂದ ಬಂದಿದ್ರಲ್ಲಿ ನೋಡಿದ್ರೆ ಮೋಸ್ಟ್ಲಿ ಏನಾದ್ರೂ ಮಂಜು ಮತ್ತೆ ಗೌತಮಿ ಅವರು ಮೋಕ್ಷಿತನ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಅವ್ರು ಬೇರೆ ಕಡೆ ನೋಡ್ತಾ ಇದ್ರೆ ಅದು ನಿಜವಾಗ್ಲೂ ಅವ್ರಿಗೆ ಒಳ್ಳೇದು ಅಂತ ನನಗನ್ಸುತ್ತೆ. ಈಗ ಮೋಕ್ಷಿತ ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅಯ್ಯೋ ಏನು ಮಾತಾಡಕ್ಕಿಲ್ವಲ್ಲ. ಮೋಸ್ಟ್ಲಿ ಈ ಬುದ್ಧಿನಾರು ಉಲ್ಟಾ ಆಗಿದ್ದಿದ್ರೆ ಇದೇ ಜಾಗದಲ್ಲಿ ಮಂಜುಗೆ ಮತ್ತೆ ಗೌತಮಿಗೆ ಟಾರ್ಗೆಟ್ ಮಾಡ್ದಂಗೆ ಮಾಡಿದ್ರೆ ಮೋಕ್ಷಿತ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಿದ್ರೋ ನನಗೆ ಗೊತ್ತಿಲ್ಲ. ಬಟ್ ಆದ್ರೂ ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ಟಾಸ್ಕ್ ಒಂದ್ ಲೆವೆಲ್ಗೆ ಓಕೆ ಆಗಿತ್ತು. ಬಟ್ ಗೆದ್ದಿದ್ದು ಇದ್ರಲ್ಲಿ ಉಸ್ತುವಾರಿಗಳ ಪ್ರಕಾರ ಗೆದ್ದಿದ್ದು ಯಾರು ಅಂತ ಅಂದ್ರೆ ಐಶ್ವರ್ಯ ಟೀಮ್ ಗೆಲ್ತು ಅಂತ ಹೇಳ್ತಾರೆ. ಐಶ್ವರ್ಯಗೆ 75 ಮಾರ್ಕ್ಸ್ ಕೊಟ್ರೆ ಚೈತ್ರ ಅವ್ರಿಗೆ 69 ಮಾರ್ಕ್ಸ್ ಕೊಡ್ತಾರೆ. ಕಂಟೆಂಟ್ ಅಲ್ಲಿ ಹೌದು ಇವ್ರದ್ದು ಸ್ಟ್ರಾಂಗ್ ಆಗಿತ್ತು, ಅವ್ರದ್ದು ಕಾಮಿಡಿ ಆಗಿತ್ತು ಕೆಲವೊಂದು ಇದ್ರಲ್ಲಿ. ಬಟ್ ಹೇಳೋ ರೀತಿಯಲ್ಲಿ ಇದನ್ನ ಅಬ್ಸರ್ವ್ ಮಾಡಿ ಅವ್ರಿಗೆ ತೋಚದಂಗೆ ಅವ್ರು ಮಾಡಿದ್ದಾರೆ. ನನಗೇನ್ ಅನ್ಸಿದೆ ಅಂದ್ರೆ ಬಿಗ್ ಬುಲೆಟ್ ಏನಂದ್ರೆ ಚೈತ್ರ ಅವ್ರು ಮಾಡಿದ್ದು ಕರೆಕ್ಟ್ ಆಗಿತ್ತು. ಬಟ್ ಚೈತ್ರ ಅವ್ರು ಏನ್ ಮಾಡಿದ್ರು ಅಂದ್ರೆ ತುಂಬಾ ಓದ್ಬಿಟ್ರು ಅವರು. ಅಂದ್ರೆ ಪೇಪರ್ ಇಟ್ಕೊಂಡೇ ಓದಿದ್ರು. ಸ್ವಲ್ಪ ಅಲ್ಲೇ ಡ್ರಾಬ್ಯಾಕ್ ಆಗೋಯ್ತು ಅವರ ಒಂದು ಇದ್ರಲ್ಲಿ. ಇಲ್ಲ ಅಂದಿದ್ರೆ ಅವ್ರದ್ದೇ ಚೆನ್ನಾಗಿತ್ತು ಅಂತ ಅನಿಸ್ತು ನನಗೆ. ಇನ್ನು ಇವ್ರದ್ದು ಐಶ್ವರ್ಯ ಅವ್ರದ್ದು ಏನಪ್ಪಾ ಅಂದ್ರೆ ಟೇಕ್ ಆಫ್ ಅಂದ್ರೆ ಸ್ಟಾರ್ಟಿಂಗ್ ಮಾಡೋದಾಗ್ಲಿ ಎಂಡಿಂಗ್ ಮಾಡೋದಾಗ್ಲಿ
ಧೂಳ್ ಧಮಾಕ ಏನೋ ಒಂದು ಅದನ್ನೆಲ್ಲ ಹೇಳಿದ ಸ್ಟೈಲ್ ಚೆನ್ನಾಗಿತ್ತು ಅವ್ರದ್ದು. ಇವರು ರಜತ್ ಅವ್ರೊಂದು ಕೊನೆಯದಾಗಿ ಹೇಳ್ತಾರೆ ಏನಂತ ಅಂದ್ರೆ, "ನಿಮ್ದು ಲೇಟೆಸ್ಟ್ ಚಾನಲ್ ತರ ಇತ್ತು, ನಮ್ದು ಹಳೆ ಟಿವಿ ಚಾನಲ್ ತರ ಇತ್ತು" ಅಂತ. ಸ್ವಲ್ಪ ಅದೇ ತರನೇ ಇತ್ತು ಅಂತ ನನಗೂ ಅನಿಸ್ತು ಆಕ್ಚುಲಿ. ಸೊ ಇನ್ನು ಇದನ್ ಬಿಟ್ರೆ ಇದಾದ್ಮೇಲೆ ಇನ್ನೊಂದು ಟಾಸ್ಕ್ ಅನ್ನ ಕೊಡ್ತಾರೆ ಬಿಗ್ ಬಾಸ್ ಅವರು. ಇದು ಅದೇನೋ ಸವಿರುಚಿ ಅಂದ್ರೆ ಏನೋ ಅಡುಗೆ ಮಾಡುವಂತ ಟಾಸ್ಕ್ ಅನ್ನ ಕೊಡ್ತಾರೆ. ನಾನು ನಿಜವಾಗ್ಲೂ ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ. ಅದ್ರಲ್ಲೂ ಸಹ ಗೆಲ್ಲೋದು ಇದ್ರ ಪ್ರಕಾರ ಉಸ್ತುವಾರಿಗಳ ಪ್ರಕಾರ ಇವ್ರದ್ದೇ ಸುರೇಶ್ ಅವ್ರ ಟೀಮೇ ಗೆಲ್ಲುತ್ತೆ ಅದ್ರಲ್ಲಿ. ತ್ರಿವಿಕ್ರಮ ಏನೋ ಅಡುಗೆ ಮಾಡ್ತಾರೆ, ಇನ್ನೊಂದು ಹನುಮಂತ ಅಡುಗೆ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಏನೂ ಡಿಸ್ಕಸ್ ಮಾಡಕ್ಕೋಲ್ಲ. ಅದ್ರಲ್ಲಿ ಏನು ಏನ್ ಮಜಾ ಇರಲಿಲ್ಲ ಆಕ್ಚುಲಿ. ಅಂತ ಕಾಮಿಡಿಯನ್ ಇತ್ತ ಏನೋ ಗೊತ್ತಿಲ್ಲ. ಅಷ್ಟೊಂದು ಕಾಮಿಡಿ ವರ್ಕ್ ಆಗ್ಲಿಲ್ಲ ರೀ. ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅಷ್ಟೊಂದು ಕಾಮಿಡಿಯನ್ ವರ್ಕ್ ಆಗ್ಲಿಲ್ಲ. ಏನೋ ಒಂದು ಸೋಬರ್ ಆಗಿತ್ತು. ಫಸ್ಟ್ ಹಾಫ್ ನಡೆದಂತಹ ಈ ಟಾಸ್ಕಿನಿಂದ ಅಂದ್ರೆ ಬಿಗ್ ಬುಲೆಟಿನ್ ಟಾಸ್ಕಿನಿಂದ ಚೈತ್ರ ಅವ್ರಿಗಂತೂ ಹುರ್ಕೊಂಡಿರೋದು ಎದ್ದು ಕಾಣ್ತಾ ಇತ್ತು. ಇನ್ನು ಆ ಕಡೆ ಟೀಮ್ಗೆ ಹೋದಾಗ ಸ್ವಲ್ಪ ಭವ್ಯ ಅವ್ರಿಗೆ ಹರ್ಟ್ ಆಗಿರೋದಂತೂ ಕಾಣ್ತು. ಹರ್ಟ್ ಆಗಿದೆ ಅಂತಂದ್ರೆ ನನ್ನನ್ನ ತ್ರಿವಿಕ್ರಮನ್ ನೆರಳಲ್ಲಿ ಇದ್ದೀನಿ ಅಂತಾನೆ ಎಲ್ಲರೂ ಪೋಟ್ರೆ ಮಾಡ್ತಿದ್ದಾರೆ ಅಂತ ಅನ್ಕೊಂತೆ ಅಂತ ಸ್ವಲ್ಪ ಅವ್ಳು ಹೇಳ್ಕೊಳ್ತಾ ಇದ್ದದ್ದು ಕಾಣ್ತು. ಇನ್ನು ಅದನ್ನ ಬಿಟ್ರೆ ಇನ್ನು ಆ ಟೀಮಲ್ಲಿ ಗೌತಮಿನೇ ಆಗ್ಲಿ ಮಂಜುನೇ ಆಗ್ಲಿ ಅಷ್ಟೊಂದೇನು ರಿಯಾಕ್ಟ್ ಮಾಡ್ತಿರೋದು ಕಾಣಿಸ್ತಿಲ್ಲ ತಮಗೆ ತೋರಿಸ್ಲೇ ಇಲ್ಲ ಅದನ್ನ. ಮೋಸ್ಟ್ಲಿ ಅವ್ರು ಇಗ್ನೋರ್ ಮಾಡಿದಾರೆ ಅನ್ನೋ ಗೊತ್ತಿಲ್ಲ. ಇನ್ನು ಈ ಟೀಮಲ್ಲಿ ಸ್ವಲ್ಪ ಇವ್ರೇನೆ ಮಾತಾಡ್ಕೊಳ್ತಾ ಇದ್ರು. ಇಲ್ಲ ಅವ್ರಿಗೆಲ್ಲ ಹರ್ಟ್ ಆಗಿದೆ ಆದ್ರೂ ತೋರ್ಸ್ಕೊತಾ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ನೋಡೋಣ. ಆದ್ರೆ ಇವತ್ತಿನ ಟ್ರೈಲರ್ ಅಲ್ಲಿ ಅಂದ್ರೆ ನಾಳೆಯ ಪ್ರೋಮೋದಲ್ಲಿ ಚೈತ್ರ ಅವ್ರು ಆಲ್ರೆಡಿ ತ್ರಿವಿಕ್ರಮ ಅವ್ರ ಮೇಲೆ ಎಗ್ರು ಬಿದ್ದಿರೋದು ಕಾಣ್ತಾ ಇದೆ. ಯಾಕೆ ಅಂದ್ರೆ ತ್ರಿವಿಕ್ರಮ ಅವರೇ ಬರ್ದಿರೋದು ಅನ್ನೋದು ನಮ್ಗೆ ಗೊತ್ತಿದೆ. ತ್ರಿವಿಕ್ರಮ ಅವರೇ ಆ ಕಡೆಯಲ್ಲಿ ಸ್ಕ್ರಿಪ್ಟ್ ಬರ್ದಿರೋದು ಅಂತ ಗೊತ್ತಾಗ್ತಾ ಇದೆ. ಬಟ್ ಆ ಕಂಟೆಂಟ್ ಯಾರು ಕೊಟ್ರ ಗೊತ್ತಿಲ್ಲ. ಸೊ ಹಾಗಾಗಿ ಚೈತ್ರ ಅವರು ಯಾವುದೋ ಒಂದು ವಿಷಯ ಬಂದಾಗ ಅಂದ್ರೆ ಪ್ರೊಮೋದಲ್ಲಿ ಈಗ ಎಸ್ ಆರ್ ನೋ ಅನ್ನೋ ಒಂದು ಪ್ರೊಮೋ ಇದೆ. ಅದನ್ನ ನೋಡಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅದು ಆಲ್ಮೋಸ್ಟ್ ಈ ಟೀಮಿಂದ ಆ ಟೀಮ್ವರೆಗೂ ಟಾಸ್ಕ್ ಕೊಡೋದು, ಹಾಗಲಕಾಯಿ ತಿನ್ನೋದು, ಮೆಣಸಿಕಾಯಿ ತಿನ್ನೋದು, ರಜತ್ ಅವ್ರಿಗೆ ಬುರುಡೆ ಏನೋ ಟ್ರಿಮ್ ಮಾಡಿಸ್ಕೊತಾ ಇರೋದರನು ಕಾಣ್ತಾ ಇದೆ. ಮಂಜು ಅವರು ಸೇರ್ ತೀರ್ಸ್ಕೊತಾ ಇದ್ದಾರೆ ಅಂತಾನು ಕಾಣ್ತಾ ಇದೆ ಅಲ್ಲಿ. ಸೊ ಇದೇ ತರದಲ್ಲಿ ತ್ರಿವಿಕ್ರಮ ಅವರು ಶಿಶಿರ್ ಅವರು ರಜತ್ ಅವ್ರನ್ನ ಕೂರಿಸ್ಕೊಂಡು ಪುಷಪ್ ಹೊಡಿಲಿ ಅಂತ ಹೇಳಿದಾಗ ಆ ಕಾನ್ವರ್ಜೇಷನ್ ಅಲ್ಲಿ ಚೈತ್ರ ಅವರು ಮುಚ್ಕೊಂಡು ಕುತ್ಕೊ ನೀನು ಅಂತ ಹೇಳ್ತಾರೆ ತ್ರಿವಿಕ್ರಮ ಅವ್ರಿಗೆ. ಸ್ವಲ್ಪ ಇದು ತುಂಬಾ ರ್ಯಾಶ್ ಆಗಿತ್ತು ವರ್ಡು ಅಂತ ನನಗೂ ಅನ್ಸುತ್ತೆ. ಆದ್ರೆ ಫುಲ್ ಎಪಿಸೋಡ್ ಬರೋವರೆಗೂ ನಾನು ಯಾವುದೇ ರೀತಿ ಕನ್ಕ್ಲೂಷನ್ ಬರಲ್ಲ. ಯಾಕೆಂದ್ರೆ ನಾನು ಅಸಂಪ್ಷನ್ ಮೇಲೆ ನಾನು ಮಾತಾಡಲ್ಲ. ನನಗೇನಿದ್ರು ಒಂದು ಕ್ಲಾರಿಟಿ ಇರಬೇಕು, ನಾನು ನೋಡಬೇಕು. ನನಗೆ ಅನ್ಸಿದ್ದೇನೆ ಅವಾಗ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಪ್ರೋಮೋನ ಅದಕ್ಕೋಸ್ಕರನೇ ನಾನು ಜಾಸ್ತಿ ಅದ್ರ ಬಗ್ಗೆ ಪ್ರೋಮೋ ಬಗ್ಗೆ ರಿವ್ಯೂ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬಿಗ್ ಬಾಸ್ ಹೇಗಾಗಿದೆ ಅಂದ್ರೆ ಒಂದು ಸೀರಿಯಲ್ ತರ ಆಗ್ಬಿಟ್ಟಿದೆ. ಸೀರಿಯಲ್ಗಳೆಲ್ಲ ಯಾವ ತರ ಒಂದು ಪ್ರೋಮೋ ಕಟ್ ಮಾಡ್ತಾರೆ ನೋಡಿ, ಸೊ ಆ ತರ ಇವರು ಕಲ್ತ್ಬಿಟ್ಟಿದ್ದಾರೆ ಪ್ರೋಮೋಗಳನ್ನ ಕಟ್ ಮಾಡೋದಕ್ಕೆ. ಕೆಲಸರ ಪ್ರೋಮೋದಲ್ಲಿರೋದು ಮೇನ್ ಇದ್ರಲ್ಲಿ ಅಂತದ್ದು ಏನೂ ಇರಲ್ಲ. ಸೊ ಹಾಗಾಗಿ ನಾನು ಆ ಪ್ರೋಮೋ ಬಗ್ಗೆ ಅಷ್ಟೊಂದು ತಿಳ್ಕೊಳ್ಳಲ್ಲ. ಬಟ್ ಆ ವರ್ಡ್ ಮಾತ್ರ ತುಂಬಾ ಹಾರ್ಶ್ ಆಗಿತ್ತು. ಅದು ತುಂಬಾ ಹರ್ಟ್ ಆಗಿದೆ ತ್ರಿವಿಕ್ರಮ ಅವ್ರಿಗೆ. ತ್ರಿವಿಕ್ರಮ ಅವರು ಸಹ ವಾಪಸ್ ಜಗಳ ಆಡಕ್ ನಿಂತಿದ್ದಾರೆ. ಬಟ್ ಇದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ಯಾರು ತಪ್ಪು ಯಾರದು ಸರಿ ಅನ್ನೋದನ್ನ ನಾವು ಬರೀ ಪ್ರೋಮೋದಲ್ಲಿ ಡಿಸ್ಕಸ್ ಮಾಡೋಕ್ಕಾಗಲ್ಲ. ನಾಳೆ ನೋಡೋಣ ಏನಾಗುತ್ತೆ ಅಂತ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.